ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ. ಈ ದಿನ ಮೆಂತ್ಯ ಸೊಪ್ಪಿನ ಪಲಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಂಬರೋಣ ಬನ್ನಿ. ನೋಡಿ, ಬಿಸಿಯಾಗಿರುವಾಗಲೇ ಈ ರೀತಿ ಸರ್ವ್ ಮಾಡಿ ಕೊಡೋದು. ಬೇಕಿದ್ದವರು ಮೊಸರು ಬಜ್ಜಿ ಮಾಡ್ಕೋಬೋದು. ಇವಾಗ ಮಳೆಗಾಲ ಅಲ್ವಾ, ಮೊಸರು ಬಜ್ಜಿ ಮಾಡಿದ್ರೆ ನಮ್ಮನೆ ಯಾರು ತಿನ್ನಲ್ಲ, ಅದಕ್ಕೆ ಮಾಡಿಲ್ಲ ಇವತ್ತು ನಾನು. ಒಂದು ಬಾಣಲಿಗೆ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮೆಂತ್ಯ ಸೊಪ್ಪು, ಸ್ವಲ್ಪ ಗಸಗಸೆ, 1 ಸ್ಪೂನ್ ಕಾಯಿ, ಇಷ್ಟನ್ನು ಹಾಕಿ ಬಾಡಿಸ್ಕೊಳ್ತೀನಿ. ಮೊದಲಿಗೆ ಹಸಿಮೆಣಸಿನ್ಕಾಯಿ ಹಾಕೋಣ. ಒಂದು 4 ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಪೀಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು ಹಾಕ್ತೀನಿ. ನೋಡಿ, ಅಷ್ಟು ಫ್ರೈ ಆದಮೇಲೆ ಇವಾಗ ಮೆಂತ್ಯ ಸೊಪ್ಪು ಹಾಕ್ತೀನಿ. ಕ್ಲೀನಾಗಿ ತೊಳ್ಕೊಂಡಿದ್ದೀನಿ, ಬೇರೆಲ್ಲ ತೆಗೆದು. ಎಳೆದು ಒಂದು ಕಟ್ಟಿದೆ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ 1 ಸ್ಪೂನ್ ಗಸಗಸೆ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಕಾಯಿ ತುರಿ. ಸ್ವಲ್ಪ ಫ್ರೈ ಆದಮೇಲೆ ಆಫ್ ಮಾಡಿಬಿಡಬೇಕು, ಜಾಸ್ತಿ ಬಾಡಿಸ್ಬಾರ್ದು. ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಲಾಸ್ಟಲ್ಲಿ ಗಸಗಸೆ ಸ್ವಲ್ಪ ಫ್ರೈ ಆದರೆ ಸಾಕು. ಕಾಯಿ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಒಂದು ಕುಕ್ಕರ್ ಪಾತ್ರೆ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡಿ. ಇದಕ್ಕೆ ಇವಾಗ ಒಂದು 3 ಸ್ಪೂನ್ ಆಯಿಲ್ ಹಾಕ್ತೀನಿ. ಇವಾಗ ಮಸಾಲೆ ಐಟಮ್ಸ್ ಹಾಕ್ತೀನಿ. ಸೋಂಪು, ಚಕ್ಕೆ, ಲವಂಗ, ಪಲಾವ್ ಎಲೆ, ಕಲ್ಲುವ್ವ, ಏಲಕ್ಕಿ, ಮೊಗ್ಗು ಹಾಕ್ತೀನಿ. ಒಂದು ಈರುಳ್ಳಿ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಇವಾಗ ಬಟಾಣಿ, ಮುಸ್ಕಿನ ಜೋಳ, ಕ್ಯಾರೆಟ್, ಬೀನ್ಸು ತರಕಾರಿ ಹಾಕ್ತೀನಿ. ನಾವು ಯಾವ ತರಕಾರಿ ಬೇಕಾದ್ರೂ ಹಾಕೋಬೋದು. ಸ್ವಲ್ಪ ತರಕಾರಿ ಫ್ರೈ ಆಗಲಿ. ಇವಾಗ ರುಬ್ಬಾಕಿರೋದು ಹಾಕೋಣ. ಇದಕ್ಕೆ ಅಕ್ಕಿ 1-2 ನೀರು ಹಾಕೋಬೇಕು. ನೋಡಿ, ಇವಾಗ ಅಕ್ಕಿ ಹಾಕಿದ್ದೀನಿ. 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅದೇ ನೀರಲ್ಲಿ ಜಾರೆಲ್ಲ ತೊಳ್ಕೊಂಡಿದ್ದೀನಿ. 2 ಕಪ್ ನೀರು ಹಾಕಿದ್ದೀನಿ. ನಾವು ತರಕಾರಿ ಹಾಕ್ತೆ, ಕಾಳು ಹಾಕ್ತೆ, ಬರೀ ಪ್ಲೇನ್ ಪಲಾವ್ ಮಾಡ್ಕೋಬೋದು. ಅದೇ ಮೆಂತ್ಯ ಸೊಪ್ಪೆಲ್ಲ ರುಬ್ಬಿರೋ ತೋರಿಸಿದ್ನಲ್ಲ, ಆ ರೀತಿ. ಕ್ಯಾರೆಟು, ಬೀನ್ಸು ಇದ್ದಾಗ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ಒಂದ್ಸಲ ಕುದಿ ಬರಲಿ. ನೋಡಿ, ಇವಾಗ ಕುದೀತಾ ಇದೆ. ಈ ಸಮಯದಲ್ಲಿ ಉಪ್ಪು ಸರಿ ಇದೆಯಾ ನೋಡ್ಕೊಳ್ಳಿ. ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ. ಇವಾಗ ನಿಂಬೆ ರಸ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ತಗೊಳ್ಳೋಣ. ಇವಾಗ ಇದು ಬೇಲ್ದ ಹಣ್ಣು ಅಂತ. ಇದನ್ನು ಓಪನ್ ಮಾಡಿಬಿಟ್ಟು ಒಳಗಡೆ ತಿರುಳು ತಗೊಳ್ಳೋಣ. ಇದು ಜ್ಯೂಸ್ ಬೇಕಾದ್ರೆ ಮಾಡ್ಕೋಬೋದು. ಹಾಗೆ ಆ ತಿರುಳನ್ನ ಉಪಯೋಗಿಸ್ಕೋಬೋದು. ಚಟ್ನಿಗೆ, ಗೊಜ್ಜುಗಳಿಗೆ, ಸಾರಿಗೆ ಎಲ್ಲ ಉಪಯೋಗಿಸ್ಬೋದು. ಸ್ವೀಟ್ ಮಾಡ್ಬೋದು. ಸಕ್ಕರೆ, ಬೆಲ್ಲ ಏನು ಬೇಕಾದ್ರೆ ಬೆರೆಸ್ಕೊಂಡು ತಿನ್ಬೋದು, ಉಪ್ಪು ಖಾರ ಹಾಕ್ಕೊಂಡು. ನೋಡೋಣ, ಒಡೆದು ತಿರುಳು ತಗೊಳ್ತೀನಿ. ಓಪನ್ ಮಾಡಿದ್ದೀನಿ. ಆ ತಿರುಳು, ಸಕ್ಕರೆ, ಸಾಂಬಾರು ಪೌಡ್ರು, ಉಪ್ಪಿನ ಪುಡಿ ಹಾಕಿದ್ದೀನಿ. ಇದನ್ನು ಕೈಯಿಂದ ಕಿವುಚ್ಬಿಟ್ಟು ಇದೆಲ್ಲ ಮಿಕ್ಸ್ ಮಾಡ್ತೀನಿ.
ನೋಡಿ ಈ ರೀತಿ ಕಲಿಸ್ಕೊಡೋದು. ನಮ್ಮ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಈ ರೀತಿ ಕಲಿಸಿದ್ರೆ ನಾವು ಹುಣಸೆಹಣ್ಣು ಮೊದಲು ತಿಂತಿದ್ದೋ ನೋಡಿ, ಉಪ್ಪು ಖಾರ ಹಾಕ್ಕೊಂಡು ಕಲ್ಲಲ್ಲಿ ಚಚ್ಚಿಬಿಟ್ಟು, ಅದೇ ಥರ ಹುಣಸೆಹಣ್ಣು ಥರನೇ ಫೀಲ್ ಆಗ್ತಾ ಇರುತ್ತೆ ತಿಂತಾಯಿದ್ರೆ. ಇನ್ನೂ ತಿನ್ನಬೇಕು, ಹುಳಿ ಖಾರ ಉಪ್ಪು ಎಲ್ಲ ಇದೆ, ಸಿಹಿ ಎಲ್ಲ ಇದೆ, ಅದೇ ಥರ ಹುಣಸೆಹಣ್ಣು ತಿಂದಂಗೆ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಪುದೀನ ಚಟ್ನಿಗೆ 1 ಕಟ್ ಪುದೀನ ಸೊಪ್ಪು, ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಶುಂಠಿ, ಉಪ್ಪು, ನಿಂಬೆ ರಸ ಹಾಕಿ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಮೊದಲಿಗೆ. ನೋಡಿ ಈ ರೀತಿ ಪುದೀನ ಚಟ್ನಿ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೋಬೋದು, 1 ತಿಂಗಳವರೆಗೂ ಇಟ್ಕೋಬೋದು. ನಾವು ಚಾಟು ಏನಾದರೂ ಮಾಡುವಾಗ, ಪಾನಿಪುರಿಗೆ ಪಾನಿ ಮಾಡ್ಕೊಳ್ಳುವಾಗ ಇದಕ್ಕೆಲ್ಲ ಉಪಯೋಗಿಸ್ಕೋಬೋದು. ಇದು ಇಲ್ಲಿ ಒಂದು 10 ಥರ ಕಾಳನ್ನ ಹಾಕ್ಕೊಂಡಿದ್ದೀನಿ. ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಎಲ್ಲ ಸಮ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನೀರು ಹಾಕಿ 1 ನೈಟ್ ಫುಲ್ಲು ನೆನೆಸೋಣ. ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸ್ತೀನಿ. ನೆನೆಸಿದ ಕಾಳಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿ ಒಂದು 4-5 ವಿಷಲ್ ತೊಗೊಳ್ತೀನಿ. 4-5 ವಿಷಲ್ ತೊಗೊಂಡಾಗ ಚೆನ್ನಾಗಿ ಬೆಂದಿರುತ್ತೆ. ಕೂಡ ಹಾಕಿದ್ದೀನಿ. ಇವಾಗ ಕುಕ್ಕರ್ ಆನ್ ಮಾಡಿಡ್ತೀನಿ. ಸ್ವಲ್ಪ ನೀರು ಹಾಕಿ ಕಾಳು ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಪಾತ್ರೆಗೆ ಬದಲಾಯಿಸ್ತೀನಿ. ಚೆನ್ನಾಗಿ ಬೆಂದಿದೆ ಕಾಳು. ಇದ್ರ ನೀರೆಲ್ಲ ಬಗ್ಗಿಸ್ಕೊಬಿಡೋದು, ಸೋಸ್ಕೊಬಿಡಬೇಕು. ಕಾಳನ್ನು ಉಪ್ಪು ಹಾಕಿ ಮೊದಲೇ ಬೇಯಿಸ್ಕೊಂಡಿದ್ದೀವಿ. ಸ್ವಲ್ಪ ನಾನು ಒಂದು 3 ಜನಕ್ಕೆ ಆಗಷ್ಟು ಮಾಡ್ತಾ ಇರೋದು. ಈಗ ಮೆಣಸಿನ ಪುಡಿ ಹಾಕೋಣ. ಮೆಣಸಿನ ಪುಡಿ ಹಾಕ್ಬಿಟ್ಟು ಗಟ್ಟಿ ಮೊಸರು ಹಾಕಬೇಕು. ಈ ಥರ ಮಾಡಿಕೊಂಡ್ರೆ ಸೈಡ್ ಡಿಶ್ ಆಗಿ ಊಟದ ಜೊತೆ ಈ ಬೇಸಿಗೆ ಕಾಲದಲ್ಲಿ ತಿನ್ಬೋದು. ಈ ರೀತಿ ಕ್ಲೀನಾಗಿ ಕಲಿಸ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಟ್ರೆ ಇದು ಒಂದು ಡಿಶ್, ಸೈಡ್ ಡಿಶ್ ಆಗಿ ತಿನ್ಬೋದು ಬೇಸಿಗೆ ಕಾಲದಲ್ಲಿ. ಒಮ್ಮೆ ನೀವು ಮಾಡಿ ನೋಡಿ. ಇವಾಗ ಕುಕ್ಕರ್ ತಣ್ಣಗಾಗಿದೆ, ಹೇಗೆ ಬಂದಿದೆ ಅಂತ ನೋಡೋಣ. ಇದು ಕೆಳಗಡೆಯಿಂದ ಒಂದು ಸಲ ಮಿಕ್ಸ್ ಮಾಡೋಣ. ಈ ಥರ ಗ್ರೀನ್ ಪಲಾವ್ ಒಂದು ಸಲ ನೀವು ರುಬ್ಬಿ ಹಾಕ್ಕೊಂಡು ಈ ರೀತಿ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.